ಹೀಗೆ ನೋಡ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಈಗ ಹೈಕಮಾಂಡ್ಗೆ ಮತ್ತೊಮ್ಮೆ ತಲೆನೋವಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ CLP ಸಭೆಗೋಸ್ಕರ ಮತ್ತೆ ಸಚಿವ ಸಂಪುಟದ ವಿಚಾರವಾಗಿ ಏನಾದರೂ ಚರ್ಚೆ ಆಗಬಹುದು ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಅವರಿದ್ದಾರೆ ಶಾಸಕರುಗಳು. ಅಲ್ಲಿ ಏನಾಗ್ತಿದೆ ಹೈಕಮಾಂಡ್ ನಾಯಕರೊಂದಿಗೆ ಇಬ್ರು ನಾಯಕರು ಏನೇನ್ ಮಾತುಕತೆ ಆಡ್ತಾ ಇರ್ತಾರೆ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಇವರಿಗೆ ಒಂದ್ ರೀತಿಯಾಗಿ ನನ್ನ ಸ್ಥಾನ ಏನಾಗುತ್ತಪ್ಪ ಅನ್ನುವಂತ ಗೊಂದಲಗಳು ಈ ಕಡೆ ಇದ್ರೆ, ಇಲ್ಲಿ CM DCM ಇಬ್ರು ಕೂಡ ತಮ್ಮ ಅತ್ಯಾಪ್ತ ಬಣಕ್ಕೆ ಅವಕಾಶ ಸಿಗಬೇಕು ಅನ್ನುವಂತ ಒಂದ್ ರೀತಿಯಾಗಿ ಆಸೆ ಅಂತ ಹೇಳ್ಬೋದು. ತಮ್ಮ ನಾಯಕರುಗಳು ಒತ್ತಾಯ ಮಾಡಿ ಕಳಿಸಿರುವಂತದ್ದಾಗಿರ್ಬೋದು. ಇದೊಂದು ರೀತಿಯಾಗಿ ಈಗ ಹೈಕಮಾಂಡ್ಗೆ ಏನ್ ಮಾಡುತ್ತೆ, ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ಅನ್ನುವಂತ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆ ಹಿನ್ನೆಲೆಯಲ್ಲಿ ಸಚಿವರಿಗೆ ಹಂಚಿಕೆಯಾಗಿದ್ದಂತ ಸರ್ಕಾರಿ ವಾಹನಗಳನ್ನ ವಾಪಸ್ ಮಾಡ್ಕೋತಾ ಇದ್ದಾರೆ. ಖಾಸಗಿ ಕಾರುಗಳಿಗೆ ಶಿಫ್ಟ್ ಆಗಿದ್ದಾರೆ ಮಾಜಿ ಸಚಿವರು. ನಾಮಫಲಕ ತೆರವುಗೊಳಿಸಿ ಸರ್ಕಾರಿ ಕಾರನ್ನ ವಾಪಸ್ ಇಸ್ಕೊಂಡಾಗಿದೆ. ಸರ್ಕಾರಿ ನಿವಾಸದ ನಾಮಫಲಕಗಳನ್ನ ಕೂಡ ನಾಯಕರುಗಳು ತೆಗಿತಾ ಇದ್ದಾರೆ. ಖಾಸಗಿ ಕಾರನ್ನ ಮಾಜಿ ಸಚಿವ ಸತೀಶ್ ಅವರು ಬಳಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿದ್ದ ನಾಮಫಲಕಗಳನ್ನ ತೆರವುಗೊಳಿಸಲಾಗಿದೆ. ನಿವಾಸಕ್ಕೆ ಹಾಕಿದ್ದಂತ ನಾಮಫಲಕಕ್ಕೆ ಪೇಪರ್ ಅಂಟಿಸಲಾಗಿರುವಂತದ್ದು. ಇಲ್ಲಿ ಕಡೆ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ರಾಜ್ಯದಲ್ಲಿ. ಸಂಪುಟ ವಿಸರ್ಜನೆ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಅವರ ಡೆಸಿಗ್ನೇಷನ್ಸ್ ಬದಲಾಗೋ ಚಾನ್ಸಸ್ ಇದೆ. ಇನ್ನು KPCC ಅಧ್ಯಕ್ಷ ಸ್ಥಾನದ ಆಸೆಯಲ್ಲಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಈಗ ಯಾರ್ಯಾರಿದ್ದಾರೆ ಸಚಿವರು ಸಂಪುಟದಲ್ಲಿ ಇರುವಂತಹ ಪ್ರತಿಯೊಬ್ಬರದ್ದು ಕೂಡ ಇದೆ ತಮ್ಮ ಸ್ಥಾನಗಳು ಬದಲಾವಣೆಯಾಗುವಂತ ಚಾನ್ಸಸ್, ಕೆಲವರಿಗೆ ಕೋಕ ಸಿಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆ ಮುಂದೆ ಅವರ ಡೆಸಿಗ್ನೇಷನ್ ಏನು ನಾಮಫಲಕ ಇತ್ತು ಅದನ್ನ ತೆಗೆದು ಹಾಕಲಾಗಿದೆ. ಚೇಂಜ್ ಆಗೋದಂತೂ ಖಡಾಖಂಡಿತ. ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸ, ಅವರ ಸರ್ಕಾರಿ ವಾಹನವನ್ನ ವಾಪಸ್ ತಗೊಂಡಾಗಿದೆ. ಸರ್ಕಾರಿ ನಿವಾಸದಲ್ಲಿ ಇರುವಂತಹ ನಾಮಫಲಕವನ್ನ ಚೇಂಜ್ ಮಾಡೋ ಚಾನ್ಸಸ್ ಇರೋ ಕಾರಣಕ್ಕೆ ಅವರನ್ನ ಆ ನಾಮಫಲಕವನ್ನ ಮುಚ್ಚಿ ಹಾಕಲಾಗಿದೆ. ಎಸ್, ಈ ಬದಲಾವಣೆ ನಮ್ಮ ರಾಜ್ಯದಲ್ಲಿ ಈಗ ನಡೀತಾ ಇರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ಇನ್ನೇನ್ ಸದ್ಯದಲ್ಲೇ ಅಂತ ಹೇಳ್ಬೋದು. ಇವತ್ತು ಒಂದ್ ರೀತಿಯಾಗಿ ಯಾರ್ಯಾರಿಗೆ ಅವಕಾಶಗಳು ಸಿಗ್ಬೋದು, ಯಾರ್ಯಾರಿಗೆ ಕೋಕ್ ಸಿಗ್ಬೋದು ಅನ್ನುವಂತ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಇವತ್ತು ಮಾಡೋ ಚಾನ್ಸಸ್ ಇದೆ. ಅಥವಾ ಅಟ್ಲೀಸ್ಟ್ ಒಂದು ಪಟ್ಟಿ ಅಂತೂ ಹೈಕಮಾಂಡ್ ನಾಯಕರ ಎದುರುಗಡೆ ಇರುತ್ತೆ. CM ಈಗಾಗಲೇ ದಯವಿಟ್ಟು ಅವಕಾಶ ಮಾಡ್ಕೊಡಿ, ನೀವ್ ಹೇಳ್ದಂತೆ ನಾನು ಕೇಳಿದ್ದೇನೆ, ಇದು ನನ್ನ ಮನವಿ ಅಂತ ಅನ್ಕೊಡಿ, ನನ್ನ ಅತ್ಯಾಪ್ತ ಬಣಕ್ಕೆ ನೀವು ಸ್ಥಾನವನ್ನ ನೀಡಲೇಬೇಕು ಅಂತ ಬೇಡಿಕೆ ಇಟ್ಟಿರುವಂತದ್ದು. ಈಗ DK ಶಿವಕುಮಾರ್ ಅವರು ಕೂಡ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರೊಂದಿಗೆ, ಜೊತೆಗೆ ಅಲ್ಲಿರುವಂತಹ ಹೈಕಮಾಂಡ್ ನಾಯಕರು ಪ್ರತಿಯೊಬ್ಬರೊಂದಿಗೂ ಕೂಡ ಮಾತುಕತೆ ಆಗುತ್ತೆ. ಇಬ್ಬರನ್ನೂ ಕೂಡ ಬಿಟ್ಕೊಡೋ ಹಾಕಿಲ್ಲ. ಇವಾಗ DCM DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ಗೆ ಅಷ್ಟು ಟ್ರಬಲ್ ಶೂಟರ್ ಅಂತ ಸುಮ್ಮನೆ ಹೇಳೋದಲ್ಲ, ಅಷ್ಟು ಇಂಪಾರ್ಟೆಂಟ್. ಅವರ ಪವರ್ ಅಂಡ್ ಅವರ ಅತ್ಯಾಪ್ತ ಬಣಕ್ಕೆ ಅವಕಾಶ ಕೊಡ್ಲೇಬೇಕಾಗತ್ತೆ. CM ಸಿದ್ದರಾಮಯ್ಯನವ್ರಿಗೂ ಕೂಡ ಅವ್ರು ಹೇಳಿದಂತೆ ಕೇಳಿದ್ದಾರೆ. 2.5 ವರ್ಷ ಅನ್ನೋದನ್ನ ಪಾಲನೆ ಮಾಡಿದ್ದಾರೆ. ಯಾವುದು ಎಕ್ಸ್ಟ್ರಾ ಸೀನ್ ಕ್ರಿಯೇಟ್ ಮಾಡಿಲ್ಲ CM ಸಿದ್ದರಾಮಯ್ಯನವರು. ಅಚ್ಚುಕಟ್ಟಾಗಿ ಹೈಕಮಾಂಡ್ ಹೇಳಿದಂತ ಮಾತನ್ನ ಕೇಳಿದ್ದಾರೆ. ಹೀಗಿರುವಾಗ ಹೈಕಮಾಂಡ್ ನಾಯಕರು ಇಬ್ಬರೂ ನಾಯಕರನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಅದು ಅಷ್ಟು ಸುಲಭವಲ್ಲ. ಎಲ್ರಿಗೂ ಅವಕಾಶ ಬೇಕು ಅನ್ನೋ ಆಸೆ ಇರುವಂತವ್ರೆಲ್ರಿಗೂ ಕೂಡ ಅವಕಾಶ ಕೊಡಕ್ ಆಗೋದಿಲ್ಲ. ಈ ಬಾರಿ ಕೂಡ ಪ್ಲಾನ್ಸ್ ಚೇಂಜ್ ಆಗಿದೆ. ಗುಜರಾತ್ ಮಾದರಿಯನ್ನ ಪಾಲಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹೈಕಮಾಂಡ್ ನಾಯಕರುಗಳು.